ಓಡ್ರು ಇದು ಸರ್ಜಾ ಅಡ್ಡ ಕೆರೆ ಮೇಲೆ ಕಟ್ಟೆ ಬಿಟ್ಟು ಕಂಗ್ರಾಚುಲೇಷನ್ ಬ್ರದರ್. ಆಪ್ಷನ್ಸ್ ನೆಲ್ಲ ಹುಡ್ಕೊಂಡು ಹೋಗೋಷ್ಟು ಅರೇಂಜ್ ಆಗಲ್ಲ, ಲವ್ ಮಾಡಲ್ಲ. ನಾನು ಬರಬೇಕು ಅಂತಿದ್ದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತಲೆ ಟಾಕೀಸ್. ಒನ್ಸ್ ಅಗೇನ್ ವಿ ಆರ್ ಬ್ಯಾಕ್ ವಿತ್ ಅನದರ್ ಮೀಮ್ ರಿಯಾಕ್ಷನ್. ಇವತ್ತು ಕೂಡ ಸಖತ್ತಾಗಿರುವಂಥ ಒಂದಷ್ಟು ಮೀಮ್ಸ್ಗಳನ್ನ ತಂದಿದ್ದೀವಿ. ಇನ್ನೂ ತಡ ಮಾಡ್ದಂಗೆ ಬೇಗ ರಿಯಾಕ್ಟ್ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವು ಆಲ್ರೆಡಿ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತು. ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರಾ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದ್ ಊರಲ್ಲಿ ಒಬ್ಬಂಗೆ 6 ಬೆಳ್ಳಿತ್ತಂತೆ. ಆದ್ರೆ ಎಲ್ಲರೂ ಅವನನ್ನ ಹನುಮಂತಪ್ಪ ಅಂತ ಕರೀತಿದ್ರಂತೆ. ಯಾಕೆ? ಅವನ ಹೆಸರು ಅವನಿಗೆ 6 ಬೆಳ್ಳಿತ್ತ ಊರಲ್ಲಿ, ಅವನನ್ನೆಲ್ಲರೂ ಅವರಿಬ್ರು ಹೇಳ್ತಾರೆ ನೋಡೋಣ. ಇದು ಯಾಕೆ ನಿಜ ಗೊತ್ತಿಲ್ಲ. ಯಾಕಂದ್ರೆ ಅವನ ಹೆಸರು ಹನುಮಂತಪ್ಪ. ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು. ಅವ್ರು ಎಲ್ಲರಿಗೂ ಚಮಕ್ ಕೊಡ್ತಾರೆ, ಅದಕ್ಕೆ ಅವ್ರಿಗೆ ಚಮಕ್ ಕೊಟ್ಟವ್ರೆ ಅಂತ. ನಿಮಗೆ ಯಾವಾಗಾದ್ರೂ ಬೇಜಾರಾದಾಗ ಮೋಟಿವೇಟ್ ಮಾಡೋ ಸಾಂಗ್ ಯಾವ್ದಾದ್ರು ಇದೆಯಾ? ಅದನ್ನೇ ಹಾಡಿ. ಸುದೀಪ್ ಅವ್ರಗ ನನಗೆ ಮೋಟಿವೇಟ್ ಮಾಡಿದ್ದೆಲ್ಲ ರವಿ ಸರ್ ಹಾಡುಗಳಮ್ಮ. ಅದು ರಾತ್ರಿ ಹೊತ್ತು ಮೋಟಿವೇಟ್ ಮಾಡಿರತ್ತಾರೆ. ಯಾವುದೋ ಈ ಗೊಂಬೆ ಹಾಕಿದ್ದಲ್ಲ, ನಾನು ಕಳಿಸಿದ್ದಲ್ಲ ಮೆಸೇಜ್ ರಾತ್ರಿ. ನಾನು ಇದನ್ನ ಕೇಳ್ತಾ ಇದ್ದೀನಿ, ಅದು 2 ಗಂಟೆಯಲ್ಲಿ ಕಳಿಸ್ದಲ್ಲಪ್ಪ. ರವಿ ಸರ್ ಕೈಗೆ ಅದು ಯಾವ ಗೊಂಬೆ ಜೊತೆ ಇದೆ ನನಗಂತೂ ಗೊತ್ತಿಲ್ಲ. ಇವ್ರದ ಜಿ ಕನ್ನಡದಲ್ಲಿ ಒಂದು ಇದಕ್ಕೆ ರಿಯಾಲಿಟಿ ಶೋಗೆ ಜಡ್ಜ್ ಆಗಿದಾರಲ್ಲ, ಸೊ ಅಲ್ಲಿ ಇವರು ಒಂದಷ್ಟು ಪಂಚ್ಗಳನ್ನ ಕೊಟ್ಟಿರಾಯ್ತಾ, ಅದನ್ನೆಲ್ಲ ಕಟ್ ಮಾಡಿ ಒಂದ್ ರೀಲ್ ಮಾಡಿದ್ರು. ನೋಡಿದೀರಾ? ನೋಡಿಲ್ಲ ಅಂದ್ರೆ ನೋಡಿ, ಅದೇ ಜಿ ಕನ್ನಡ ಕಾಪಿರೈಟ್ ಹಾಕ್ಬಿಡ್ತಾರೆ. ಇಲ್ಲ ಹಾಕ್ರೆ ನಾವು ಟಿವಿ ನೋಡೋದೇ ಬಿಟ್ಬಿಟ್ಟಿದ್ದೀವಿ. ಬಟ್ ಸಕ್ಕದಾಗಿ ಪಂಚ್ ಕೊಡ್ತಾರಪ್ಪ. ಬಯಸದೆ ಬಂದ ಭಾಗ್ಯ ಅಂದ್ರೆ ಇದೆ ಅನ್ಸುತ್ತೆ. ಏನೋ ವಾ ಖುಷಿ ಆಗ್ಬಿಟ್ಟ. ಆ ವಿಡಿಯೋ ಎಪಿಕ್ ಅಲ್ಲ, ವಾಯ್ಸ್ ಪೂರ್ತಿ ಆ ವಿಡಿಯೋದು ಇದನ್ನೇ ಚೇಂಜ್ ಮಾಡ್ಬಿಡ್ತು ವಾಯ್ಸ್. ಏನು ಅಂಗೋಡಿತ ಬಿದ್ದವನೆ. ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು. ಸರಿ ಮಾಡ್ರಿ ನಾನು. ಅಯ್ಯೋ ದೇವ್ರೆ, ಆರ ಪಾಪಗೇನೋ ಆಯ್ತಲ್ವಾ, ಅಂಗೋಡಿತ ಬಿದ್ದವರಲ್ಲ, ಅದು ಹೆಂಗ್ ಗುರೈಸ್ತೈತೆ. ಏನ್ ತಮಾಷೆ ಅನ್ಕೊಂಡ್ರ? ಕನಕಾಂಬರಿ ಇತ್ತಾನೆ. ಏನ್ ಸೀರಿಯಸ್ ಆಗಿರ್ಬೇಕು ನೋಡೋಣ ರೀ. ಅದೇ ಹುಡುಗಿದ್ದಾನೆ. ಯಾರಪ್ಪ? ಕನಕಾಂಬರಿ ಹುಡುಗಿದ್ದಾನೆ. ಅನುಮಾನ ಏನಿಲ್ಲ, ಯಾಕೆ? ನನ್ನನ್ನು ಮುಟ್ಟು, ಈಗ ಅವಳನ್ನು ನೋಡು. ಈಗಲೂ ಅವಳೇ ಕಾಣಿಸ್ತಾಳ. ದೇವ್ರೆ ಅಪ್ಪ, ಆದ್ರೂನುವೆ ಎಂತೆಂತ ಲವ್ ಸ್ಟೋರಿಗಳನ್ನ ನೋಡಿದೀವಿ ಭೂಮಿ ಮೇಲೆ. ಆರಿ ಕಿಪ್ಪಿ ಮತ್ತೆ ಮುತ್ತುದು ಲವ್ ಸ್ಟೋರಿ ಮಾತ್ರ. ಬ್ರೇಕಪ್ ಅಲ್ಲ, ಪ್ಯಾಚ್ ಆಯ್ತಲ್ಲ ಮತ್ತೆ. ಬೇಡ, ಅದನ್ನ ಹೇಳಕ್ಕಾಗಲ್ಲ. ನೀವೇ ಅವ್ರ ಅಕೌಂಟ್ಗೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿ ಬ್ರೇಕಪ್ ಆಯ್ತಾ. ಹಾಗಾದ್ರೆ ನಿಮ್ಗೆ ರಿಯಲ್ ಲೈಫ್ ಅಲ್ಲಿ ಲವ್ ಮ್ಯಾರೇಜ್ ಅಂದ್ರೆ ಇಷ್ಟನಾ, ಅರೇಂಜ್ ಮ್ಯಾರೇಜ್ ಅಂದ್ರೆ ಇಷ್ಟ? ಏನು ಅಂದ್ರೆ ಮ್ಯಾರೇಜ್ ಅಂದ್ರೆ ನನ್ಗೀಗ ನಾನು ಯಾವ ಫೇಸಲ್ಲಿ ಇದ್ದೀನಿ ಅಂದ್ರೆ ಮ್ಯಾರೇಜ್ ಅಂದ್ರೆ ಇಷ್ಟ ಅಂತ ಹೇಳ್ಬೋದು ಮೇಡಮ್. ನನ್ಗೀಗ ಆಪ್ಷನ್ಸ್ ನೆಲ್ಲ ಹುಡ್ಕೊಂಡು ಹೋಗೋಷ್ಟು ಅರೇಂಜ್ ಆಗಲ್ಲ, ಲವ್ ಮಾಡಲ್ಲ. ಹೆಂಡತಿ ಗಂಡನಿಗೆ ಹೇಳುವಂತ 5 ಸುಳ್ಳುಗಳು ನಂಗೆ ಪಟ್ಪಟ ಅಂತ ಹೇಳ್ಬೇಕಪ್ಪ. ನೀವೇ ಹೇಳ್ಕೊಡಿ. ಯಾಕೆ? ಹುಡುಗಿಯರು ಈಗ ಹೊರಗಡೆ ಇದ್ದಾಗ ಹೇಳ್ಬೋದು, ನಂಗೆ ಮುಚ್ಚು ಮರ ಇಟ್ಕೊಳಕ್ ಆಗುತ್ತಾ?
ಈ ಜಸ್ಟ್ ನೈಟ್ ಸಿನಿಮಾದಲ್ಲಿ ನೀವು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂತಹ ಸೀನ್ಸ್ ಯಾವುದಾದ್ರೂ ನೆನಪಿದ್ಯಾ, ನಮ್ಮ ಜೊತೆ ಹಂಚ್ಕೋಬಹುದಾ ಅನ್ನೋದು? ಫಸ್ಟ್ ನೈಟ್ ಸೀನ್ ಮೇಡಮ್. ಫಸ್ಟ್ ನೈಟ್ ಸೀನ್ ಎಲ್ಲರಿಗೂ ಇಷ್ಟನೇ ಮೇಡಮ್. ಅದು ಶೈನ್ ಇನ್ನೊಂದೇನು ಅಂತ ಹೇಳಿದ್ರೆ, ಗಂಡ ಹೆಂಡತಿ ಅಂತ ಹೇಳಿ ಬಂದಾಗ ಹಾವು ಮುಂಗ್ಸಿ ತರ ಯಾವತ್ತು ಕಿತ್ತಾಡ್ತಾ ಇರ್ಬೇಕಾ, ಅಲ್ಲ ಡಿವೋರ್ಸ್ ಆಗಿ ದೂರ ಆಗ್ಬೇಕಾ, ಅಲ್ಲ ಹಾಲು ಜೇನು ತರ ಒಂದಾಗಿ ಇರ್ಬೇಕಾ? ಏನ್ ಎಕ್ಸಾಕ್ಟ್ ಥಾಟ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೌದು, ಮದ್ವೆ ಆಗೋದು. ನೀವೇನ್ ಹೇಳ್ತೀರಾ ಸರ್? ಇದು ಒಂದು ಆಪ್ಷನ್, ಇದು ಒಂದು ಪ್ರಶ್ನೆ, ಅದಕ್ಕೊಂದು 3 ಆಪ್ಷನ್ ಬೇರೆ. ಶೈನ್ ಅವರೇ, ನೀವು ಅಮ್ಮ ಕೊಡುವಂತ ತುತ್ತುವನ್ನು ತುಂಬಾ ಇಂಪಾರ್ಟೆಂಟ್ ಅಂತೀರಾ, ಅಲ್ಲ ಹೆಂಡತಿ ಕೊಡುವ ಮುತ್ತು ಇಂಪಾರ್ಟೆಂಟ್ ಅಂತ ಹೇಳಿ ಅಂತೀರಾ? ಎರಡು ತುಂಬಾ ಇಂಪಾರ್ಟೆಂಟ್ ಮೇಡಮ್. ಯಾಕೆ ಅಂದ್ರೆ ಅಮ್ಮ ಕೊಡೋ ತುತ್ತು ಬೇರೆ, ಹೆಂಡತಿ ಕೊಡೋ ಮುತ್ತು ಇಂಪಾರ್ಟೆಂಟ್ ಅಲ್ಲ ಮೇಡಮ್. ಹೆಂಡತಿ ಕೊಡೋ ಮುತ್ತು ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಮತ್ತೆ ಯಾರಾದ್ರ ಮುತ್ತು ತಗೊಳ್ಳೋದು? ಈ ಒಂದು ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ರಮೇಶ್ ಅವ್ರದ್ದು ತುತ್ತಮುತ್ತ ಅಂತ ಪಿಕ್ಚರ್ ಮಾಡವ್ರೆ ನೋಡಿ. ಯಾರು ಸಕ್ಕತ್ತಾಗಿದೆ ಮೂವಿ, ನೋಡಿ ಒಂದ್ಸಲಿ. ಚೆನ್ನಾಗಿದೆ ಅಂದ್ರೆ ನಕ್ಕಳು ಇಡಿಸಿ ಬಿಡ್ಲು ಬುಕ್ಕಲು ಕೆರೆ ಮೇಲೆ ಕಟ್ಟೆ ಬಿಟ್ಲು ನನಗಿಲ್ಲು ಕಣ್ಣೋಡಿದ್ಲಲ್ಲ. ಆ ಸಾಂಗಿಂತ ಅಲ್ಲಿ ಸಿಂಕ್ ಮಾಡಿರೋ ವಿಷಯಗಳು ತುಂಬಾ ಚೆನ್ನಾಗಿದೆ. ಹೌದು. ಓಕೆ, ಸೊ ಈಗ ಮಕ್ಕಳಿಗೆ ಲಾಲಿ ಹಾಡಿಸ್ಬಿಟ್ಟು ಮಲಗಿಸ್ಬೇಕು ಅಂದ್ರೆ ಯಾವ ಲಾಲಿ ಹಾಡು ಹಾಡಬೇಕು? ಲಲಬೈ ಯಾವ್ದಾಗಿರ್ಬೇಕು? ಇಲ್ಲ ಅಂದ್ರೆ ಬೇರೆಯವರು ಏನ್ ಹಾಡು ಹೇಳಿ ಮಲಗಿಸ್ತಾರೆ ಗೊತ್ತಿಲ್ಲ, ಬಟ್ ನಮ್ಮನೆ ಮಕ್ಕಳಿಗೆ ನಾವು ಓಡ್ರೋ 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 ಇದು ಸರ್ಜಾ ಅಡ್ಡ, ಓಡ್ರೋ 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 ಇದು ಸರ್ಜಾ ಅಡ್ಡ, ಓಡ್ರೋ 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 ಇದು ಸರ್ಜಾ ಅಡ್ಡ. ಸೊ ಈಗ ಕರ್ನಾಟಕದ ನೆಕ್ಸ್ಟ್ ಫೈನಾನ್ಸ್ ಮಿನಿಸ್ಟರ್ ಯಾರಾಗಿರ್ತಾರೆ? ವಿಜಯ್ ಮಲ್ಯ. ನಮ್ಮ ಬ್ಯಾಂಗ್ಳೂರ್ ಟೀಮ್ ಗೆಲ್ಲಬೇಕು. ಸೊ ಮುಂದಿನ ಸೀಸನ್ RCB ಅವರ ಟ್ಯಾಗ್ ಲೈನ್ ಏನಾಗಿರುತ್ತೆ? ಅಮ್ಮುಕು ಡುಮ್ಮುಕು ಅಮ್ಮ ಡಿಮ್ಮಿ ಅಮ್ಮುಕೊಡು 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 ಡುಮ್ಮುಕಂತ ಅಮ್ಮ ಬೈ ಕೊಡ್ತಾ ತುಂಬಾ ಅಂತ ಕೊಡ್ತಾನೆ. ಸೊ ಈಗ ಮುಂದಿನ ಸೀಸನ್ ಫಾರ್ಮುಲಾ 1 F1 ಅಲ್ಲೇ ನಮ್ಮ ಭಾರತವನ್ನ ಯಾರು ರೆಪ್ರೆಸೆಂಟ್ ಮಾಡೋದು? ನಮ್ಮ ಆಟೋ ಡ್ರೈವರ್ಸ್. ಓಕೆ ದೆನ್, ಈಗ ನಾನು ಕೇಳುವಂತಹ ಪ್ರಶ್ನೆಗಳು, ಈಗ ನಾನು ಕೇಳುವಂತ ಪ್ರಶ್ನೆಗೆ ತಪ್ಪುತ್ತರ ಮಾತ್ರ ಕೊಡಬೇಕು. Okay. ಬೆಂಗಳೂರಲ್ಲಿ ಯಾವ ಏರಿಯಾ ಟೂರಿಸ್ಟ್ ಸ್ಪಾಟ್ ಆಗಿ ಬದಲಾಗಬೇಕು? ನಿಮ್ಮ ಉತ್ತರನ ಕಮೆಂಟ್ಸ್ ನಲ್ಲಿ ತಿಳಿಸಿ. ನಗರಿ ಊದಿರಿ ತುತ್ತೂರಿ. ಬಿಗ್ ಲಾಸ್ ಕಂಟೆಸ್ಟೆಂಟ್ ಮಂಜಪ್ಪ ಅಣ್ಣ ಬಂದ್ರು. ಯಾರದು? DJ ಕಟಪ್ಪ. ಗೋಲ್ಡ್ ದಚ್ಚು ಇವನು ಯಾರು? ಅವನು ಒಬ್ಬ ಅವರೇ, ನೋಡ ಇಲ್ವಾ? ಕಿಪ್ಪಿ ಫ್ರೆಂಡು, ನ್ಯಾಷನಲ್ ಕ್ರಶ್ ಕಿಪ್ಪಿ. ಕ್ವೀನ್ ರೇಷ್ಮಾ ಅದಮ್ಮ ಬಂದ್ರು Principal ಕಪ್ಪೆ. ಓ ಅಡ ಬಾಯ್ ಬಿಗ್ ಬಾಸ್. ಅಣ್ಣ ಶರಣ, ಇವಾಗಲೇ ಪಾದಯಾತ್ರೆ ಸ್ಟಾರ್ಟ್. ನಾಗವಲ್ಲಿ ಹ್ಯಾಪಿ ಬರ್ಡೇ ಬಿಗ್ ಬಾಸ್. ಮ್ಯಾಜಿಕ್ ಅಜ್ಜಿ ಒಂದೇ ಒಳಗಡೆ ಅಮ್ಮುಕು ಫೈರ್ ಪುಷ್ಪ. ಇವರೆಲ್ಲ ಓದ್ತಾವಿದ್ರೆ ಹೆಂಗಿರುತ್ತೆ? ಬಿಗ್ ಬಾಸ್ ಮನೆ ದಿನ TRP ಹಿಂಗ್ ಹೋಯ್ತಾ ಇರುತ್ತೆ. ಬಟ್ ಆದ್ರೆ ಹೇಳಕ್ಕಾಗಲ್ಲ ಗೈಸ್, ಹೋದ್ರು ಹೋಗ್ಬೋದು, ಯಾಕೆನ್ ಗೊತ್ತಲ್ಲ. ಇಲ್ಲ ಅಷ್ಟೊಂದೆಲ್ಲ ಇಲ್ಲ ಅಂತೀಯ? ಹೇಳಕ್ಕಾಗಲ್ಲ, ಯಾರು ಒಬ್ರಾರು ಹೋಗ್ಬೋದು. ಕನ್ನಡದಲ್ಲಿ ಯೂಸ್ವಲಿ ಆಷಾಢದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಲ್ಲ, ಮತ್ತೆ ಈ ಆಷಾಢದಲ್ಲಿ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ?
ಮದುವೆ ಆಗಲ್ಲ ಅಂತ ಈಗ ಗೊತ್ತಿತ್ತು. ಆಷಾಢದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಾನ ನನಗೆ ಸತ್ಯವಾಗ್ಲೂ ಆಷಾಢ ಅಂತಾನೆ ಗೊತ್ತಿಲ್ಲ. ನಾನು ಅದೆಲ್ಲ ನೋಡೇ ಇಲ್ಲ ನಿಜವಾಗ್ಲು. ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ತಾಯಿ ಈಗ ಯಾಕೆ ಅಂತ ಕೇಳಿಲ್ಲ, ಒಂದಿದೆ. ಈಗ ಆಷಾಢ ಅಂದ್ಬಿಟ್ಟು ಯಾರಾದ್ರೂ ನಿಮಗೆ ತಗೊಳ್ಳಯ್ಯ ಕಾಸು ಅಂತ ಕೊಡಕ್ ಬಂದು ಈಗ ಆಷಾಢ ಬೇಡ ಅಂತೀವ. ಕೊಡ್ರಿ ಬೇಡ ಕೊಡ್ರಿ. ಇದಕ್ಕೆಲ್ಲ ಟೈಮ್ ನೋಡಬಾರ್ದು. ಆಷಾಢ ನನಗಂತೂ ಮ್ಯಾಟರ್ ಆಗಿಲ್ಲ ಸರ್ ಇವತ್ತವರೆಗೂ. ಮಂಜಣ್ಣಂದು ಯಾಕೆ ಹೋಗಿದ್ದೀರಾ? ಓ ಮೈ ಗಾಡ್, ಏನು ಅವಿನಾಶ್ ಸರ್ ಏನ್ ನೋಡ್ತಾ ಇದ್ದೀರಾ? ಇವತ್ತು DKD ಬಹಳ ತುಂಬಾ ಚೆನ್ನಾಗಿದೆ. ಹಾಲಿಗೆ ಬರಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಯಾಕಂದ್ರೆ ನಿಮಗೆ ಗೊತ್ತಲ್ಲ, ನಾನು ತುಂಬಾ ಬಿಸಿ ಇರ್ತೀನಿ. ಆದ್ರೂ DKD ಅಲ್ಲ, ನಿಮ್ಮ ಯಾವ್ದೋ ಫ್ಯಾಮಿಲಿ ಪ್ರೋಗ್ರಾಮ್ ಮಾಡ್ತಿಲ್ಲ, ಹೆಸರೇ ನಾವು ಮಾಡ್ಬೇಕಾದ್ರೆ ಬಹಳ ಸಂತೋಷ. ಹಬ್ಬದ ದಿನ ಇಲ್ಲಿ ಬರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಬ್ಯಾಚುಲರ್ ನಮ್ ದತ್ತಣ್ಣ. ಏನೋ ನಾನು ಬರಬೇಕು ಅಂತಿದ್ದೆ, ಆದ್ರೆ ನಮ್ಮಂತ ಮುದುಕರಿಗೆ ಅವರು ಸ್ಟೇಜ್ ಕೊಡ್ತಾರೆ ಅಂತ ಬೇಕಾದ್ರೆ ನಾನು ಬಂದ್ರೆ ಒಂದು ಅವಕಾಶ ಸಿಗ್ಬೋದೇನೆ. ಏನಂತೀಯ? ಏನಮ್ಮ? ಹೌದಲ್ವಾ? ಟೂ ಗುಡ್ ಗೋಪಿ ಸರ್, ಟೂ ಗುಡ್. ಅಯ್ಯೋ, ನಾನು ಇಲ್ಲಿಗೆ ಬರಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಆದ್ರೆ ಒಂದು ಮಾತು ಹೇಳ್ತಾ ಇದ್ದೀರಿ, ಯಾಕಂದ್ರೆ DKD ಅಂತಂದ್ರೆ ಖುಷಿ. ನಾನು ಚೆನ್ನಾಗಿರ್ಬೇಕಾದ್ರೆ ಕರೆದಿದ್ರೆ ನಾನು ಒಂದೆರಡು ಸ್ಟೆಪ್ ಆಗ್ತಾ ಇದ್ದೆ. ಆದ್ರೆ ಇವತ್ತೇನು ಮಾಡೋಕ್ಕಾಗುತ್ತೆ, ನಾನಿಲ್ಲ. ಅದು ನಮ್ಮನ್ನು ಪ್ರೀತಿಸುವಂತ ಜನ ಇದಾರಲ್ಲ, ಅಷ್ಟು ಸಾಕು ನಮಗೆ. ಏನಂತೀರಾ? ತಮಾಷೆನೇ ಇಲ್ಲ. ನೆಕ್ಸ್ಟ್ ಹಂಸಲೇಖ ಸರ್, ಮಹಾಗುರುಗಳ. ಇಲ್ಲ, ಟ್ರೈ ಮಾಡ್ತೀರ. ಸಿಟಿ ಹಳ್ಳಿ ಅಂತಿದೆಯಲ್ಲ, ಅದಕ್ಕೆ ಸರ್ ಕರ್ಸಿ ನೀವು ಕೇಳ್ತೀರಾ? ಓಕೆ ಮಹಾಗುರುಗಳೇ, ಈ ಸಿಟಿ ವರ್ಸಸ್ ಹಳ್ಳಿ ರೌಂಡ್ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮಹಾಗುರುಗಳೇ? ಯಾವತ್ತು ಒಂದು ಮಾತನ್ನ ನಮ್ಮ ಹಳ್ಳಿ ಮತ್ತೆ ಸಿಟಿ, ನಮ್ಮ ಹಳ್ಳಿ ಅಂದ್ರೆ ಸಿಟಿ ಅಂದ್ರೆ ಅದು ನಮ್ಗೆ ಯಾವತ್ತಿದ್ರು ಬೇಕಾಬಿಟ್ಟಿ. ಆದ್ರಿಂದ ಮತ್ತೊಂದು ವಿಷಯ ಏನಂದ್ರೆ, ಹಳ್ಳಿನಲ್ಲಿ ಎಲ್ರೂ ಬಂದು ಮನೇಲಿ ಹಾಲು ಕುಡಿಲಿ ಅಂತ ಅಲ್ಲಿ ಹಸುಗಳು ಸಾಕಿರ್ತಾರೆ. ಆದ್ರೆ ಸಿಟಿನಲ್ಲಿ ಮನೇಲಿ ಎಲ್ಲರೂ ಬಂದವ್ರನ್ನ ಕಚ್ಚಲಿ ಅಂತ ನಾಯಿಗಳು ಸಾಕಿರ್ತಾರೆ. ವೆರಿ ಟ್ಯಾಲೆಂಟೆಡ್. ಹೌದು, ಅಂದ್ರೆ ಬೇರೆ ಆಕ್ಟರ್ಗಳು ಮಾಡೋದು ನೋಡಿದ್ದೀನಿ, ಅದು ಅಷ್ಟು ಮ್ಯಾಚ್ ಆಗಿರ್ಲಿಲ್ಲ. ಅಂದ್ರೆ ಕೆಲವ್ರದ್ದು ಏನಾಗ್ಬಿಡುತ್ತೆ ಅಂದ್ರೆ ಅದು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಡುತ್ತೆ. ಇದು ಅಂದ್ರೆ ಗೊತ್ತಾಗ್ಬಿಡುತ್ತೆ ಮಿಮಿಕ್ರಿ ಅಂತ, ಬಟ್ ಈಗ ಅಷ್ಟು ಅಕ್ಯುರೇಟ್ ಕಣ್ಣು ಮುಚ್ಕೊಂಡು ಕೇಳಿಸ್ಕೊಳ್ತಿದ್ರೆ ಅವ್ರದೇ ವಾಯ್ಸ್ ಅಂತ ಅನ್ಸುತ್ತೆ. ಊಟ ಯಾವ ಕಡೆ? ಫ್ರಮ್ ಇಂಡಿಯಾ. ನಿಮ್ ಟಿ ಶರ್ಟ್ ತುಂಬಾ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ? ವಾಚ್ ವೆಣುಸ್, ರಿಂಗ್ ವೆಣುಸ್, ಪ್ಯಾಂಟ್ ವೆಣುಸ್, ಬೆಲ್ಟ್ ವೆಣುಸ್, ಆಲ್ ವೆಣುಸ್. ಓಹೋ, ವೆಣುಸ್ ಅಂದ್ರೆ ಅಷ್ಟೊಂದು ಕಂಪನಿ ಇಂಡಿಯಾದಲ್ಲಿ. ವೇಣು ಅಂದ್ರೆ ನನ್ನ ಸ್ನೇಹಿತರ ಹೆಸರು. ಇವನೇ ನಾನು ಇಂಡಿಯಾ. ಸುನಿಲ, ಮನೆ ಇನ್ನು ಯಾವ್ದಾದ್ರು ಹಳೆದು ಬಳೆದು ಇದ್ರೆ ತಂದಾಕು. ಹಳೆದು ಅಂದ್ರೆ ಅಜ್ಜಿಗಳೇ ತಂದಾಕ್ಬಿಡ. ನಿನ್ ಕಣ್ಣಿಗೆ ರಾಕ್ಷಸ ತರ ಕಾಣ್ತೀನ ಇಲ್ಲ ಮನುಷ್ಯನ್ ತರ ಕಾಣ್ತೀನ? ಒಂದ್ ಇಡ್ಲಿ ಎತ್ಕೊಂಡಾಗ ಏನಮ್ಮ ಎತ್ಕೊಂಡಾಗ ಇಡ್ಲಿನಾ? ಅಂಕಲ್, ಈ ಪತ್ರನ ಇವತ್ತಿಲ್ ಪೋಸ್ಟ್ ಮಾಡಿದ್ರೆ ನಾಳೆ ಡೆಲ್ಲಿಗೆ ಹೋಗಿ ಸೇರುತ್ತಾ? ಖಂಡಿತ ಸೇರಲ್ಲ. ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ಸೇರೋದಕ್ಕೆ ಇಲ್ಲ. ಯಾಕೆಂದ್ರೆ ಇದ್ರ ಮೇಲೆ ಬರ್ದಿರೋದು ಬಾಂಬೆ ಅಡ್ರೆಸ್. ಆರು ಇವತ್ತಿನ ಇದಕ್ಕೆ ಅವ್ರು ಇದ್ದಿದ್ರೆ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಟಾಪ್ ಅಲ್ಲಿ ಇರ್ತಿದ್ರು ಅಲ್ವಾ? ನಂಗೆ ಇವ್ರ ವಿಡಿಯೋಸ್ ತುಂಬಾ ಇಷ್ಟ ಆಗುತ್ತೆ. ವೆರಿ ಗುಡ್ ಆಯ್ತಾ?
ಕಲರ್ ಬಟ್ಟೆ 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 ನೋಡ್ತಾ ಇದ್ದೀನಿ. ಈ ಥರ ಹೇಳ್ಕೊಂಡು ಹೋಗ್ಬೋದಾ ಏನಾದರೂ? ಆಯ್ತು ಆಯ್ತು. ಗೆಸ್ ಮಾಡೋಣ. Memes. ಅಮ್ಕೊಡು ಸಕ್ಕದಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೀಯ ಕಣ. ಬಿ ಫಾರ್ ಬರ್ರಿ ಬರೀ ಇಂಥದೆಯ ಸಿ. ಕಂಜಾಗುಲೇಷನ್ ಬ್ರದರ್, ಕಂಜಾಗುಲೇಷನ್. ಕಂಗ್ರ್ಯಾಚುಲೇಷನ್ ಬ್ರದರ್. ಡಿ. ಟಚ್ಚು ಇದು ಟಚ್ಚು. ನಾನು ಹೇಳಿದ ಆನ್ಸರ್ಗೆ ನೀನು ಕ್ವಶನ್ ಮಾಡು. ನಾನು ಹೇಳಿದ ಕ್ವಶನ್ಗೆ ನೀನು ಆನ್ಸರ್ ಮಾಡು ಟಚ್ಚು. ಡೈಲಾಗು ಆಮೇಲೆ ಪಾಪ ಬೇಜಾರಾಗದ. ಏನ್ರಿ ಮೀಡಿಯಾ? ಎಫ್ ಯಾವ್ದು ಫಿಗರ್. ಈ ಫಿಗರ್ ಎಲ್ಲೋ ನೋಡ್ದಾಗದಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಜಿ ಜಿಂಗ ಲಕ್ಕ 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 ಬರ್ರ ಬರ್ರ ಬರ್ರ. ಓಹೋ ಹೆಣ್ಮಗು ಹೆಣ್ಮಗ. ಇನ್ನೊಂದು ಆಯ್ತು, ಹರಿನಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ. ಟ್ರೋಲ್ ಆಗಿ ಐ ಇದ್ರೆ ನೆಮ್ಮದಿಯಾಗಿರ್ಬೇಕು. ಎಲ್. ಲಲ್ಲಿ ರೀ, ನಾನ್ರಿ ಲಲ್ಲಿ. ಲಲ್ಲಿ ಎಮ್ಮು ಎಮ್ಮಗ್ ಸೈಕಾಗಿರೋದಿದೆ ಎಮ್ ನೀವೇ ಯಾವ್ದು ಮೇಡಮ್. ಹೇಳಿ. ನಮ್ಮ ಮನ್ಸು ನಮ್ಮ ಒಳ್ಳೆ ಮಾಡಿದ್ರೆ ದೇವ್ರು ಅಷ್ಟೇ. ನಮ್ಮ ಮನ್ಸು ನಮ್ಗಳು ಎಲ್ಲ ಅವ್ರು ಆಡಿಸ್ತಾರೆ ಅಲ್ಲ, ಸ್ವಲ್ಪ ನಾವೇ ನೋಡ್ತಿಲ್ವಾ? ಏನಂತೀರಾ? ಇನ್ನೇನ್ ಬೇಕು? ಎನ್ನು. ನಮಸ್ಕಾರ ಗಂಡು. ಆದ್ರೂ ಅದನ್ನ ಡೈಲಾಗ್ ಬರ್ದೇ ಅಲ್ಲಿ ಆಕ್ಟ್ ಮಾಡ್ಸಿದಾರಲ್ಲ ಅವ್ರ ಕೈಲಿ. ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ. ರಾಹುಲ ರುಬ್ಬಿ ಕೊಡಪ್ಪ ರಾಜ. ರಾಜ ಟೀ ತಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ ತಗಲ್ಲ ಕಂಡ್ರಲ್ಲ. ತಗಿರಲ್ಲ ತಗೆ. ಯು. ಯು ಯು ಇನ್ ಮೀ, ಮೀ ಇನ್ ಯು, ಆಲ್ ಕೈಲಾಸ. ಹೇಗಿದೆ ವೈ ಯಾಕೋ ನಾಗರಬಾವಿದೇನಕ್ಕೋ. ಇದು ಆಕ್ಚುಲಿ ಚೆನ್ನಾಗಿರೋದು. ರೆಡ್ಡಿ ಜನಿಗೆ ಸೆಟ್ ಝೆಡ್ಡು ಜಿಪ್ಪ ಕೊಡಪ್ಪ ರಾಜ. ಅಯ್ಯೋ ದೇವ್ರೆ. ಅಷ್ಟೇ ಅಷ್ಟೇ. ಬಾಯ್ ಬಾಯ್. ಒಂದ್ ಸೆಕೆಂಡ್ ಇನ್ಸ್ಟಾಗ್ರಾಮ್ ಒಳಗೆ ಹೋಗಿ ಹಿಂಗ್ ರೌಂಡ್ ಹಾಕೊಂಬಂದಂಗ ಆಯ್ತು ಅಲ್ವಾ? ನಾವು ಹುಡುಕ್ಬೇಕು ಒಂದಷ್ಟು ಹಳೇದು ಅವಾಗ ಬರ್ತಿದ್ವಲ್ಲ. ಗೈಸ್ ನಿಮ್ಗೆ ಸಿಕ್ಕರೆ ಕಳಿಸಿ ನೋಡೋಣ. ಅದ್ರದ್ದೊಂದು ಸಪ್ರೇಟ್ ವಿಡಿಯೋನೇ ಮಾಡೋಣ. ಓಕೆ. ಸಿನಿಮಾ ಇಂಡಸ್ಟ್ರಿ ಅಲ್ಲದಿದ್ರೆ ನೀವೇನಾಗಿರ್ತಿದ್ರಿ? ನೀನು ಪ್ರಶ್ನೆ ಕೇಳ್ತಿರಲಿಲ್ಲ ಬ್ರೋ. ಕರೆಕ್ಟು. ಸಿನಿಮಾ ಇಂಡಸ್ಟ್ರಿ ಇಂಟರ್ವ್ಯೂ ಯಾಕೆ ಮಾಡಿದ್ರು? ಅಯ್ಯೋ ದೇವ್ರೆ.